ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ತಬ್ಬಲಿಯು ನೀನಾದ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಕಾಳಿಂಗ ಮತ್ತು ಹಿಲ್ಡಾ ದಂಪತಿಗಳಿಗೆ ಎರಡನೇ ಮಗು ಆಗಿರುತ್ತಲ್ಲ, ಅದು ತಾಯಿ ಹಾಲಿಂದ ವಂಚಿತವಾಗುತ್ತೆ. ಆದರೆ ಬೇರೆ ಯಾವುದೇ ಹಾಲನ್ನು ಬಾಟಲಿಯಿಂದ ಕುಡಿತಾ ಇರೋದಿಲ್ಲ. ಪುಣ್ಯಕೋಟಿಯ ತಳಿಗೆ ಸೇರಿದ ಒಂದು ಹಸುವಿನ ಹಾಲನ್ನು ಕುಡಿತಿರುತ್ತೆ. ಇದನ್ನು ನೋಡಿದ ಹಿಲ್ಡಾಗೆ ಆಶ್ಚರ್ಯ ಆಗತ್ತೆ. ಬಾಟಲ್ ನಿಪ್ಪಲಿಂದ ಈ ಮಗು ಯಾಕೆ ಕುಡಿತಾ ಇಲ್ಲ? ಹಸುವಿನ ಮೊಲೆಯಿಂದ ಹಾಲನ್ನು ಹೀರ್ಕೊಂಡು ಸುಮ್ಮನಾಗ್ತಾ ಇದೆಯಲ್ಲ ಅಂತ ತನ್ನಲ್ಲಿ ತಾನೇ ಕೇಳ್ಕೊಳ್ತಾಳೆ. ಇನ್ನು ಕಾಳಿಂಗನಿಗೆ ತನ್ನ ಬಾಲ್ಯದ ನೆನಪು ಕೂಡ ಆಗುತ್ತೆ. ತಾನು ಕೂಡ ಇದೇ ರೀತಿ ತಾಯಿ ಹಾಲಿಂದ ವಂಚಿತನಾಗಿದ್ದಂತೆ. ಆನಂತರ ಇದೇ ಪುಣ್ಯಕೋಟಿ ತಳಿಯಿಂದ ಕುಡ್ತಾ ಇದ್ದಂತೆ ಹಾಲನ್ನ ಅಂತ ಅಂದ್ಕೊಳ್ತಾನೆ. ಆನಂತರ ಏನೋ ನೆನಪು ಮಾಡ್ಕೊಳ್ತಾನೆ. ಸುಮಾರು 20 ದಿನದ ಹಿಂದೆ ಮುದಿ ದನಗಳನ್ನು ಮಾರಿದ್ದು ಸರಿ ಹೋಗಲಿಲ್ವಾ, ಅದನ್ನು ಮತ್ತೆ ತರಬೇಕು ಅನ್ನೋ ಒಂದು ಮನೋಭಾವನೆ ಅವನಿಗೆ ಬರುತ್ತೆ. ಆಕೆ ಅಂದರೆ ಹಿಲ್ಡಾ ಮಾರಿದಂತಹ ತಾಲೂಕಿನವನು, ಅಲ್ಲಿಂದ ಜಿಲ್ಲೆಗೆ ಸೇರಿದವನು ಎಲ್ಲರನ್ನೂ ವಿಚಾರಿಸ್ಕೊತ ತಾಲೂಕಿನ ಕಡೆಗೆ ಹೊರಡ್ತಾನೆ. ಕಥೆಯನ್ನು ಮುಂದುವರಿಸೋಣ. ತಾಲೂಕಿನ ಕಟುಕ ಅಲ್ಲಿಂದ ಡಿಸ್ಟ್ರಿಕ್ಟ್ಗೆ ಸೇರಿದ ದೊಡ್ಡ ಕಾಂಟ್ರಾಕ್ಟರ್ಗೆ ಮಾರಿರ್ತಾನೆ. ಅವನು ಅಲ್ಲಿಂದ ಬೊಂಬಾಯಿಗೆ ದನಗಳನ್ನು ರವಾನೆ ಮಾಡಿರ್ತಾನೆ. ಈಗ ಬೊಂಬಾಯಿಗೆ ಹೋಗ್ಬಿಟ್ಟು ಆ ದನಗಳನ್ನು ತರಬೇಕು ಅಂತ ಹೇಳಿಬಿಟ್ಟು ಕಾಳಿಂಗ ಅಂದ್ಕೊಳ್ತಾನೆ. ಆಗ ಆ ಕಾಂಟ್ರಾಕ್ಟರ್ ಹೇಳ್ತಾನೆ, ಇಷ್ಟು ಹೊತ್ತಿಗೆ ನೀವು ಹೋದ್ರೂ ಅಲ್ಲಿ ಏನೂ ಸಿಕ್ಕೋದಿಲ್ಲ. ಏಕೆಂದರೆ ಪ್ರಾಣಿಗಳು ಇಲ್ಲಿಂದ ಹೋದ ತಕ್ಷಣ ಅಂದರೆ ಖರೀದಿಯಾದ ಜಾನುವಾರುಗಳನ್ನು ಒಂದು ದಿನವೂ ಸುಮ್ಮನೆ ಮಡ್ಕೊಂಡ್ರೆ ಅವಕ್ಕೆ ಫುಲ್ಲು ನೀರು ಅಂತ ಖರ್ಚಾಗತ್ತೆ. ಹಾಗಾಗಿ ತಕ್ಷಣವೇ ಅವುಗಳನ್ನು ಕೊಂದುಬಿಟ್ಟು ಅವುಗಳ ಮಾಂಸನನ್ನು ಡಬ್ಬದಲ್ಲಿ ಹಾಕಿ ವಿಲೇವಾರಿ ಮಾಡಿರ್ತಾರೆ ಅಂತ ಹೇಳ್ತಾನೆ. ಆದರೆ ಕಾಳಿಂಗ ಇಲ್ಲ, ಹೇಗಾದರೂ ಮಾಡಿ ನಾನು ಹುಡುಕೊಂಡು ಬಂದೇ ಬರ್ತೀನಿ, ಅದಕ್ಕೆ ಏನು ಮಾಡಬೇಕು ಹೇಳು ಅಂತ ಕೇಳಿದಾಗ ಆ ಕಾಂಟ್ರಾಕ್ಟರ್ ಹೇಳ್ತಾನೆ, ನೋಡಿ ನಾನು ಚೀಟಿ ಬರ್ಕೊಡ್ತೀನಿ. ಬೊಂಬೈನಲ್ಲಿ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಇದ್ದಾನೆ. ನಮ್ಮ ಕಡೆ ದನಗಳ ವ್ಯಾಪಾರ ಎಲ್ಲ ಅವನದೇನೆ. ಅವನ ಕಡೆ ಆಸಾಮಿಗಳೇ ಇಲ್ಲಿಗೆ ಬಂದು ಜಾನುವಾರುಗಳನ್ನು ರವಾನೆ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ನಿಮ್ಮ ಜಾನುವಾರುಗಳು ಸಿಕ್ಕಿದ್ರೂ ಅವುಗಳ ರವಾನೆ ಖರ್ಚು, ಆಳಿನ ಖರ್ಚು, ಇಷ್ಟು ದಿನದ ಹುಲ್ಲು ನೀರಿನ ಖರ್ಚು ಮೇಲೆ ಅವನ ನಯಪ್ಪೆ ಎಲ್ಲವನ್ನು ಸೇರಿಸಿ ತಗೋತಾನೆ. ಅದೆಲ್ಲ ಕೊಡಬೇಕಾಗತ್ತೆ ನೀವು ಅಂತ ಹೇಳ್ತಾನೆ. ಈ ಕೆಲಸಕ್ಕೋಸ್ಕರ ತಾನು ಬೊಂಬಾಯಿಗೆ ಹೋಗಬೇಕಾಗತ್ತೆ ಅಂತ ಕಾಳಿಂಗ ನಿರೀಕ್ಷೆ ಮಾಡಿರೋದಿಲ್ಲ. ಜೇಬಲ್ಲಿ ದುಡ್ಡೇನೋ ಇರುತ್ತೆ, ಆದರೆ ಬಟ್ಟೆ ಬರೆಗಳೇನೂ ಇರೋದಿಲ್ಲ. ಅಲ್ಲದೆ ಮನೆಯಲ್ಲಿ ಏನೂ ಹೇಳೂ ಇರೋದಿಲ್ಲ. ಕಾಂಟ್ರಾಕ್ಟರಿಂದ ಕಾಗದವನ್ನು ತಗೊಂಡು ತಕ್ಷಣ ಸಿಕ್ಕಿದ ಮೋಟಾರ್ನಲ್ಲಿ ಶುಕೂರ್ ಸಾಹೇಬ್ ಜೊತೆಗೆ ತಾಲೂಕಿಗೆ ಬರ್ತಾನೆ. ಅಲ್ಲಿಂದ ಮೋಟಾರಲ್ಲಿ ಕೂತ್ಕೊಂಡು ನೇರವಾಗಿ ತನ್ನ ಮನೆ ಕಡೆಗೆ ಹೊರಡ್ತಾನೆ. ಅಷ್ಟೊತ್ತಿಗಾಗಲೇ ಸಂಜೆ 4 ಗಂಟೆ ಆಗಿರುತ್ತೆ. ಸಾಯಂಕಾಲ 6 ಗಂಟೆ ಹಿಂದಿನ ತಾಲೂಕಿಗೆ ಹೋಗೋ ಒಂದು ಮೋಟಾರು ಸಿಕ್ತಿರುತ್ತೆ. ಅದರಲ್ಲೇ ಹೋಗ್ಬಿಟ್ಟು ಅಲ್ಲಿಂದ ಸಿಕ್ಕೋ ರೈಲನ್ನು ಹಿಡಿಬೇಕು ಅಂತ ಅವನು ನಿಶ್ಚಯ ಮಾಡ್ತಾನೆ. ಆದರೆ ಮನೆಗೆ ಬಂದು ನೋಡಿದ್ರೆ ಹಿಲ್ಡಾ ಇರೋದಿಲ್ಲ. ದನದ ದುಡ್ಡಿಗೆ ಹೋಗಿದ್ದಾಳೆ ಅಂತ ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಲೇಶಿ ಹೇಳ್ತಾನೆ. ಕಾಳಿಂಗ ತನ್ನ ಪುಟ್ಟ ಚರ್ಮದ ಸೂಟ್ ಕೇಸ್ಗೆ 4 ಬಟ್ಟೆಗಳನ್ನು ಹಾಕ್ಕೊಂಡು ಇನ್ನೂ ಅಷ್ಟು ಹಣ ತಗೊಂಡು ಸಿದ್ಧವಾಗ್ತಾನೆ. ಅಡುಗೆ ಮನೆಗೆ ಹೋಗ್ತಾನೆ. ಇದ್ದದ್ದನ್ನು ಬಡಿಸ್ಕೊಂಡು ತಿಂತಾನೆ. ಸೂಟ್ ಕೇಸನ್ನು ಕೈಲಿ ಹಿಡಿದು ಅವನು ರಸ್ತೆ ಕಡೆಗೆ ಬರೋ ಹೊತ್ತಿಗೆ ಹಿಲ್ಡಾ ಎದುರಿಗೆ ಸಿಗ್ತಾಳೆ. ಅವಳ ತೋಳಲ್ಲಿ ಪುಟ್ಟ ಮಗು ಇರುತ್ತೆ. ಜಾಕ್ ಹಿಂದೆ ಆಡ್ಕೊತ ಬರ್ತಾ ಇರ್ತಾನೆ. ಡಿಯರ್, ಇದೆಲ್ಲಿಗೆ ಹೋಗ್ತಾ ಇದೆಯಾ? ನನಗೇನು ಹೇಳೋದೇ ಇಲ್ವಲ್ಲ ನೀನು ಅಂತ ಕೇಳ್ತಾಳೆ. ಬಾ, ರಸ್ತೆ ಹತ್ರನೇ ಹೇಳ್ತೀನಿ ಅಂತ ಅವನು ಮುಂದೆ ಮುಂದೆ ಹೆಜ್ಜೆ ಹಾಕ್ತಾನೆ. ಅವನು ಹಿಂದೆನೇ ಆಕೆ ಹೋಗ್ತಾಳೆ. ಏನಿಲ್ಲ, ಈಗ 20 ದಿನದ ಹಿಂದೆ ನೀನು ಕಟುಕನಿಗೆ ಮಾರಿದೆಯಲ್ಲ ಮುದಿ ದನಗಳು, ಅವನ್ನ ಮತ್ತೆ ಕೊಂಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವನು ಎಲ್ಲವನ್ನು ಬೊಂಬಾಯಿಗೆ ರವಾನಿಸಿದಾನಂತೆ. ಅವನು ಅವುಗಳನ್ನು ಇನ್ನೂ ಕಡಿದೇ ಇದ್ದರೆ ಅಂದರೆ ಅವು ಬದುಕಿದ್ರೆ ತರೋಣ ಅಂತ ನಾನೀಗ ಬೊಂಬಾಯಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಕೆಗೆ ಆಶ್ಚರ್ಯ ಆಗತ್ತೆ. ಇದೇನಿದು, ಈ ಬುದ್ಧಿ ನಿನಗೆ ಯಾಕೆ ಬಂತು ಅಂತ ಕೇಳ್ತಾಳೆ. ಹಿಲ್ಡಾ, ನಿನಗಿನ್ನೂ ಅರ್ಥ ಆಗಲಿಲ್ವಾ ಅಂತ ಕಾಳಿಂಗ ಕೇಳ್ತಾನೆ. ಇಲ್ಲ, ನೀನೇ ಹೇಳು ಅಂತ ಆಕೆ ಹೇಳಿದಾಗ, ಏನಿಲ್ಲ, ನಮ್ಮ ಮಗು ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಅದಕ್ಕೆ ತನ್ನ ಕೆಚ್ಚಲನ್ನು ಉಣ್ಣಿಸಿ ಬದುಕಿಸಿರೋ ಅಂತಹ ತಾಯಿ ಹಸುಗಳನ್ನು ಮುಪ್ಪಿನ ವಯಸ್ಸಲ್ಲಿ ತಾಯಿ ಹಾಗೇನೆ ಕಾಪಾಡಬೇಕಲ್ವಾ? ನೀನು ಮಾರಿದ್ದ ಹಸು ಎತ್ತುಗಳೆಲ್ಲವೂ ಕೂಡ ಅಂಥ ತಾಯಿ ತಂದೆಗಳೇನೆ ಅಂತ ಹೇಳ್ತಾನೆ. ಅವನ ಬಾಯಲ್ಲಿ ಈ ಥರ ಮಾತುಗಳನ್ನು ಕೇಳಿ ಹಿಲ್ಡಾಗೆ ದಂಗು ಬಡಿದಾಗತ್ತೆ. 2 ನಿಮಿಷ ಮೂಕುಳ ಹಾಗೆ ನಿಂತ್ಕೋತಾಳೆ. ಆಮೇಲೆ ಹೇಳ್ತಾಳೆ,
ನೀನು ಆ ಪೂಜಾರಿಯಿಂದಲೇ ಹೀಗೆ ಬದಲಾಯಿಸಿದ್ಯಾ ಡಿಯರ್. ನಿನ್ನ ಮನಸ್ಸು ಈಗ ಭಾವಾವೇಶದಲ್ಲಿ ಇರಬಹುದು, ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಕೈಲಿದ್ದ ಸೂಟ್ ಕೇಸನ್ನು ಕಿತ್ಕೊಳ್ಳೋಕೆ ಹೋಗ್ತಾಳೆ. ಆದರೆ ಅದನ್ನು ಕಾಳಿಂಗ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಹೇಳ್ತಾನೆ, ವಾಸ್ತವವಾಗಿ ನಾನು ಅವನಿಂದ ಬದಲಾಯಿಸುವಂಥದ್ದು ಏನೂ ಇಲ್ಲ. ಇದು ನನ್ನಲ್ಲಿ ಚಿಕ್ಕ ವಯಸ್ಸಿಂದಲೂ ಇದ್ದ ನಂಬಿಕೆನೆ. ಮಧ್ಯ ಕೆಲವು ದಿನ ಅದನ್ನು ಮರೆತಿದ್ದೆ, ಈಗ ಈ ಮಗು ಅದನ್ನು ಗಟ್ಟಿ ಮಾಡಿಕೊಡ್ತು ಅಂತ ಹೇಳಿಬಿಟ್ಟು ಬಾಗಿ ಅವಳ ತೋಳಲ್ಲಿದ್ದ ಮಗುವಿಗೆ ಕೆನ್ನೆಗೆ ಭಾವುಕತೆಯಿಂದ ಮುತ್ತಿಡ್ತಾನೆ. ಅಷ್ಟರಲ್ಲಿ ರಸ್ತೆ ಬರುತ್ತೆ. ಕಾಳಿಂಗ ರಸ್ತೆ ದಡದಲ್ಲಿ ಆಗ್ತಾನೆ ಸಣ್ಣದಾಗಿ ಬೆಳೀತಿದ್ದ ಒಂದು ಆಲದ ಸಸಿ ಹತ್ರ ಕೂತ್ಕೋತಾನೆ. ಹಿಲ್ಡಾನು ಹತ್ರ ಕೂತ್ಕೊತಾಳೆ. ಹೇಳ್ತಾಳೆ, ಡಿಯರ್, ನೀನು ಇನ್ನೂ ಭಾವುಕತನದ ಮಾತುಗಳನ್ನೇ ಆಡ್ತಾ ಇದೀಯಾ. ನೀನು ಹೀಗೆ ಮಾಡಿದ್ರೆ ಪಶುಪಾಲನೆಯ ಆರ್ಥಿಕ ತೋಲನ ಏನಾಗುತ್ತೆ ಯೋಚನೆ ಮಾಡು. ನಿನ್ನೆಯಿಂದ ಕಾಣ್ತಾ ಇರೋದು ಯಾವುದೇ ಪವಾಡನೂ ಅಲ್ಲ. ಒಂದು ಮಗು ಮೊಲೆಯಲ್ಲೇ ಹಾಡು ಕುಡಿಬೇಕು ಅಂತ ಹಠ ಮಾಡ್ತು. ಒಂದು ಹಸುಗಳೆಲ್ಲ ಸಾಮಾನ್ಯವಾಗಿ ಸಾಧುನೇನೆ. ತನ್ನ ಕೆಚ್ಚಲಿಗೆ ಮಗು ಬಾಯಿ ಹಾಕಿದ್ರೂ ಒದಿದೆ ಸುಮ್ಮನಿದ್ದು. ಹೀಗೆ ಎಷ್ಟೋ ಸಾಧು ಪ್ರಾಣಿಗಳು ಕೂಡ ಸುಮ್ಮನಿರುತ್ತವೆ. ಗುಡ್ಡಗಾಡುಗಳ ದೇಶದಲ್ಲಿ ಜನ ಆಡಿನ ಹಾಲು ಕುಡಿತಾರೆ. ಮಕ್ಕಳು ಕೂಡ ಆಡಿನ ಮೊಲೆಯನ್ನೇ ಚೀಪಿ ಕುಡಿಯುತ್ತವೆ. ಆದರೆ ಅವರು ಆ ಆಡನ್ನು ಕೊಂದು ತಿನ್ನೋದೇ ಇಲ್ವಾ? ಒಂದು ಪ್ರಾಣಿ ಹಾಲನ್ನು ಕೆಚ್ಚಲಿಂದ ಪಾತ್ರೆಗೆ ಕರೆದು ಕುಡಿಯೋದಕ್ಕೂ ನೇರವಾಗಿ ಕುಡಿಯೋದಕ್ಕೂ ಯಾವುದೇ ಮೂಲಭೂತ ವ್ಯತ್ಯಾಸನೂ ಇಲ್ಲ. ಇಷ್ಟಕ್ಕೆ ನೀನು ಆವೇಶಪೂರ್ಣವಾಗಿ ವರ್ತಿಸಬಾರ್ದು ಅಂತಾಳೆ. ಕಾಳಿಂಗ ಸುಮ್ಮನೆ ಕೂತಿರ್ತಾನೆ. ಉತ್ತರವನ್ನು ನಿರೀಕ್ಷಿಸಿ ಅವನು ಮಾತಾಡದೇ ಇದ್ದಿದ್ದರಿಂದ ಹಿಲ್ಡಾ ಮತ್ತೆ ಹೇಳ್ತಾಳೆ, ನೋಡು, ನೀನು ಇಷ್ಟು ದಿನ ಕಲಿತಂತಹ ವಿಜ್ಞಾನ, ಅಮೆರಿಕದಲ್ಲಿ ಪಡೆದ ಶಿಕ್ಷಣ, ಇವೆಲ್ಲವನ್ನು ನಿನ್ನ ಭಾವಾವೇಶದ ಬಿರುಗಾಳಿಯಲ್ಲಿ ತೂರು ಬಿಡ್ತಾ ಇದೆಯಲ್ಲ ಅಂತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ, ಈ ವಿದ್ಯುತ್ ಶಕ್ತಿ, ವೈಜ್ಞಾನಿಕ ಗೊಬ್ಬರ ಇವೆಲ್ಲವೂ ನನಗೆ ಬೇಕು. ಹಾಗೆಯೇ ಪಶುಗಳಿಗೆ ಕಾಯಿಲೆ ಬಂದರೆ ಗುಣಪಡಿಸೋ ವಿಜ್ಞಾನನೂ ಬೇಕು. ಆದರೆ ಅವುಗಳು ಮನುಷ್ಯನ ಉಪಯೋಗಕ್ಕೆ ಮಾತ್ರ ಇರೋ ಪ್ರಾಣಿಗಳು ಅನ್ನೋ ದೃಷ್ಟಿಯನ್ನು ಗಾಳಿಗೆ ತೂರಬೇಕು ಹಿಲ್ಡಾ ಅಂತಾನೆ. ಹಿಲ್ಡಾ ಈಗ ಸುಮ್ಮನೆ ಕೂತಿರ್ತಾಳೆ. ಒಂದು ನಿಮಿಷ ಯೋಚನೆ ಮಾಡ್ತಿದ್ದ ನಂತರ ಕಾಳಿಂಗ ಹೇಳ್ತಾನೆ, ನೋಡು, ನಮ್ಮ ಅಜ್ಜ ಬದುಕಿದ್ದಾಗ ಹೇಳ್ತಾ ಇದ್ದ ಅದೇ ಮಾತನ್ನೇ ವೆಂಕಟರಮಣನೂ ಹೇಳ್ತಾನೆ. ಶ್ರದ್ಧೆ ಮೂಡಬೇಕು ಅಂದರೆ ಸಂಸ್ಕಾರ ಬೇಕು. ನನಗೆ ಆ ಸಂಸ್ಕಾರ ಹುಟ್ಟಿಂದಲೇ ಇತ್ತು ಅಂತ ಕಾಣುತ್ತೆ. ಯಾಕೆ ಗೊತ್ತಾ, ನಾನು ಮೈಸೂರಲ್ಲಿ ಕಾಲೇಜ್ ಓದುವಾಗ ಒಂದು ದಿನ ತಿಳಿದೆ ಒಬ್ಬ ಯುರೋಪಿಯನ್ ಪ್ರಿನ್ಸಿಪಾಲ್ ಮನೆಯಲ್ಲಿ ಗೋಮಾಂಸದ ಊಟ ಮಾಡಿದೆ. ಅದು ತಿಳಿದ ಮೇಲೆ ಪಂಚಗವ್ಯ ಕುಡಿದು ಪ್ರಾಯಶ್ಚಿತ ಮಾಡ್ಕೊಳ್ಳೋ ತನಕ ನನಗೆ ಮನಸ್ಸು ತಡಿಲಿಲ್ಲ. ಈ ನಡುವೆ ಅಮೇರಿಕಕ್ಕೆ ಹೋದ ಮೇಲೆ ನನ್ನ ಶ್ರದ್ಧೆ ಕೂಡ ಬದಲಾಯಿಸಿತ್ತು. ಈಗ ಮತ್ತದೇ ಹಳೆ ಶಕ್ತಿ ತನ್ನನ್ನು ತಾನು ಸ್ಥಾಪಿಸ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಅಂತಾನೆ. ಹಿಲ್ಡಾ ಈಗಲೂ ಮೌನವಾಗಿ ಕೂತಿರ್ತಾಳೆ. ಅವಳು ತನ್ನೊಳಗೇನೆ ಏನೋ ಗಂಭೀರವಾಗಿ ಯೋಚಿಸ್ತಾ ಇದ್ದಾಳೆ ಅಂತ ಅವಳ ಮುಖದ ಮೇಲೇ ವ್ಯಕ್ತ ಆಗ್ತಾ ಇರುತ್ತೆ. ಕಾಳಿಂಗ ಹೇಳ್ತಾನೆ, ನೋಡು, ನಿನ್ನ ಸಂಸ್ಕಾರ ಬೇರೆದು ಅಂತ ನನಗೆ ಗೊತ್ತು. ಆದ್ರಿಂದಲೇ ನನಗೆ ಬಂದ ಶ್ರದ್ಧೆ ನಿನಗೆ ಬಂದಿಲ್ಲ. ಹಾಗೆ ನಿನ್ನೆಯಿಂದ ನಾವಿಬ್ಬರು ಒಂದೇ ಅನುಭವವನ್ನು ಪಡಿತಾ ಇದ್ದೀವಿ. ಆದರೆ ನಿನಗೆ ಯಾಕೆ ಇದರಲ್ಲಿ ನಂಬಿಕೆ ಹುಟ್ಟುತ್ತಾ ಇಲ್ಲ ಅಂತ ಕೇಳ್ತಾನೆ. ಹಿಲ್ಡಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ತಡಿಲಾರ್ದೆ ಅಳ್ತಾಳೆ, ಕಿರಿಚ್ತಾಳೆ. ಕ್ರೂರಿ ನೀನು ಕಾಳಿಂಗ, ನೀನು ಕ್ರೂರಿ, ಕಟುಕ, ನನ್ನನ್ನು ಕೊಲ್ತಾ ಇದೀಯಾ ಅಂತಾಳೆ. ಡಾರ್ಲಿಂಗ್, ಸಮಾಧಾನ ತನ್ಕೋ ಅಂತ ಕಾಳಿಂಗ ಹೇಳ್ತಾನೆ. ಎಂಥ ಸಮಾಧಾನ ತಗೋಬೇಕು? ಅಷ್ಟು ದೂರದ ದೇಶದಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. ನೀನೇ ನನ್ನ ಬುದ್ಧಿಯ ನಿರ್ದೇಶಗಳು ಅಂತ ಹೆಮ್ಮೆ ಸ್ಥಾನದಲ್ಲೂ ಕೂರಿಸ್ದೆ. ಈಗ ನೋಡಿದ್ರೆ ನಾನೇ ಬೇರೆ, ನನ್ನ ಸಂಸ್ಕಾರ ಬೇರೆ, ನಿನ್ನ ಸಂಸ್ಕಾರನೇ ಬೇರೆ ಅಂತ ನನ್ನ ಎದುರಿಗೆ ಕೂತಂತ ಇದೆಯಾ? ವೈವಾಹಿಕ ನಿಷ್ಠೆ ಅನ್ನೋದು ಬೇಡವಾ? ಅದಿರೋದು ಬೇಡವಾ ನಿನಗೆ ಅಂತ ಹಾಗೆ ಕೇಳ್ತಾಳೆ. ಕಾಳಿಂಗ ಹೇಳ್ತಾನೆ, ನಿನ್ನನ್ನು ಹೊರಟೋಗು ಅಂತ ನಾನು ಎಲ್ಲಿ ಹೇಳಿದೆ? ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಡಾರ್ಲಿಂಗ್? ನನ್ನ ಮಾತನ್ನು ನೀನು ಸ್ವಲ್ಪ ಅರ್ಥ ಮಾಡ್ಕೋ ಅಂತಾನೆ. ನೋ, ನಿನ್ನ ಶ್ರದ್ಧೆ ನನಗೆ ಬೌದ್ಧಿಕವಾಗಿ ಹಿಂಸೆ ಕೊಡುತ್ತೆ. ಅದ್ರ ಜೊತೆಗೆ ನಾನು ಹೊಂದ್ಕೊಂಡು ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ. ನಾನು ನಿನ್ನನ್ನು ಬಿಡಲ್ಲ. ಅಲ್ಲದೆ ಈ ಮಗುನ ಏನು ಮಾಡ್ತೀಯಾ ಅಂತ ಕಾಳಿಂಗ ಕೇಳ್ತಾನೆ. ಹಿಲ್ಡಾ ಮತ್ತು ಅಳ್ತಾನೇ ಇರ್ತಾಳೆ. ನಿನ್ನನ್ನು ನಂಬಿ ನಾನು ಮದುವೆ ಆದೆ, ನಿನ್ನ ಮಗುವಿಗೆ ತಾಯಿನೂ ಆದೆ. ನನ್ನನ್ನು ನೀನು ನಾನಾ ಬಂಧನಗಳಿಂದ ಬಿಗಿದೆ. ಈಗ ನಿನ್ನ ಶ್ರದ್ಧೆ ದಾರಿಯನ್ನು ನೀನು ಹಿಡಿದಿದೀಯಾ. ನಾನಾಗೆ ಆ ದಾರಿಯಲ್ಲಿ ಬರೋಕ್ಕಾಗ್ತಾ ಇಲ್ಲ. ನಿನ್ನಿಂದ ಎಳೆಸ್ಕೊಂಡು ಆ ಅಪರಿಚಿತ ದಾರಿಯಲ್ಲಿ ಮೈ ಕೈ ತರಿಸ್ಕೊಂಡು ನಾನು ಚಲಿಸ್ಬೇಕು, ಅಥವಾ ವಿರುದ್ಧ ದಿಕ್ಕಿನಲ್ಲಿ ಎಳ್ಕೊಂಡು ಬೇರೆ ಆಗಬೇಕು.
ಹೇಗೆ ಮಾಡಿದ್ರು ಕೂಡ ನನಗೇನೆ ಹಿಂಸೆ, ಅದು ಕ್ರೂರ ಹಿಂಸೆ ಆಗುತ್ತೆ. ಕಾಳಿಂಗ, ಹೆಂಡತಿಯನ್ನು ಪ್ರೀತಿಸೋದು ಅಂದರೆ ಇದಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಸ್ ಬರೋ ಸದ್ದಾಗತ್ತೆ. ಅದುವರೆಗೂ ದೂರದಲ್ಲಿ ಆಡ್ತಿದ್ದ ಜಾಕ್ ಮೋಟಾರ್ ಬಂತು ಅಂತ ಕೂಗ್ತಾನೆ. ಕಾಳಿಂಗ ಎದ್ದು ನಿಂತ್ಕೊಳ್ತಾನೆ. ಹಿಲ್ಡ ಅವನ ಕೈ ಹಿಡಿದು ಹೇಳ್ತಾಳೆ, ನೀನೀಗ ಹೋಗ್ಕೂಡ್ದು, ಹೋಗೋದಿದ್ರೆ ನನ್ನನ್ನು ಒಪ್ಪಿಸ್ಬಿಟ್ಟೆ ಹೋಗಬೇಕು ಅಂತಾಳೆ. ಬಸ್ಸು ಹತ್ತಿರವೇ ಬಂದು ನಿಲ್ತಾ ಇರುತ್ತೆ. ನೋಡು, ನಿನ್ನನ್ನು ಒಪ್ಪಿಸೋ ತನಕ ಮುದಿ ಹಸುಗಳು ಬದುಕಿರೋದಿಲ್ಲ. ಅಲ್ಲದೆ ಎಷ್ಟು ವಾದ ಮಾಡಿದ್ರೂ ನೀನು ಒಪ್ಪೋದೂ ಇಲ್ಲ. ನಾನು ಈ ಬಸ್ಗೆ ಹೋಗಲೇಬೇಕು, ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಬಸ್ಸನ್ನು ಹತ್ತಾ ಇರ್ತಾನೆ. ಹಿಲ್ಡ ಅವನ ಕೈಲಿದ್ದ ಸೂಟ್ ಕೇಸನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ಜನಗಳೆದುರಿಗೆ ಜಗಳ ಆಡಬಾರ್ದು ಅಂದ್ಬಿಟ್ಟು ಸೂಟ್ ಕೇಸನ್ನು ಅವಳ ಕೈಯಲ್ಲಿ ಬಿಟ್ಬಿಟ್ಟು ಕಾಳಿಂಗ ಬಸ್ ಹತ್ತುತ್ತಾನೆ. ರೈಟ್ ಅಂತ ತಾನೇ ಕೂಗ್ತಾನೆ. ಇನ್ನು ಪೂರ್ತಿ ನಿಲ್ಲದೇ ಇದ್ದ ಬಸ್ಸು ಮುಂದಕ್ಕೆ ಹೊರಟೆ ಹೋಗುತ್ತೆ. ಕ್ರೂರಿ, ಕಟುಕ, ಮೂಢ ಅಂತ ಹಿಲ್ಡ ಜೋರಾಗಿ ಕೂಗ್ತಾ ಮತ್ತೊಮ್ಮೆ ಅಳ್ತಾಳೆ. ಅವಳು ಅಳೋದು ಬಸ್ಸಿನ ಹಿಂಭಾಗದ ಗಾಜಿನಿಂದ ಕಾಳಿಂಗನಿಗೆ ಕಾಣಿಸ್ತಿರುತ್ತೆ. ರಾತ್ರಿ ರೈಲು ಹತ್ತಿದ ಕಾಳಿಂಗನಿಗೆ ಮಲ್ಕೊಳ್ಳೋಕ್ಕೆ ಜಾಗ ಸಿಕ್ಕತ್ತೆ. ಹಿಂದಿನ ರಾತ್ರಿ ನಿದ್ದೆ ಇಲ್ಲದೆ ಇದ್ರೂ ಕೂಡ ಅವನಿಗೀಗ ನಿದ್ದೆ ಬರೋದಿಲ್ಲ. ಇದಕ್ಕಿದ್ದ ಹಾಗೇನೆ ಅವನು ಹೊಸ ಮನುಷ್ಯ ಆಗಿರ್ತಾನೆ. ತನ್ನ ಅಜ್ಜ, ಅಜ್ಜಿ ಮತ್ತು ತಾಯಿಯರ ಶ್ರದ್ಧೆಗೆ ತಾನು ಸೇರಿದವನು ಅನ್ನೋ ಭಾವನೆ ಅವನಲ್ಲಿ ತುಂಬಿರುತ್ತೆ. ಆದರೆ ತನ್ನ ಶ್ರದ್ಧೆಯನ್ನು ಹಿಲ್ಡ ಇಷ್ಟು ತೀವ್ರವಾಗಿ ವಿರೋಧಿಸೋ ಕಾರಣ ಅವನಿಗೀಗಲೂ ಅರ್ಥ ಆಗ್ತಿರೋದಿಲ್ಲ. ತನಗಿರೋ ಶ್ರದ್ಧೆ ಅವಳಿಗೆ ಬರೆದಿದ್ರೆ ಬೇಡ, ಆದರೆ ತಾನು ಮುದಿ ದನಗಳನ್ನು ಹಿಂದಕ್ಕೆ ತಂದು ಸಂರಕ್ಷಿಸಿದ್ರೆ ಇವಳಿಗೇನು ನಷ್ಟ? ಅದರಿಂದ ಇವಳ ಮನಸ್ಸಿಗೆ ಯಾಕೆ ಹಿಂಸೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದ ಕಾಳಿಂಗ. ಈ ಒಂದು ಕಾರಣಕ್ಕೋಸ್ಕರನೇ ಹಿಲ್ಡ ತನ್ನನ್ನು ಬಿಟ್ಟು ಹೊರಟೋಗ್ತಾಳ ಅನ್ನೋ ಒಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಕಡಿತಿರುತ್ತೆ. ಅವಳನ್ನು ಮೆಚ್ಚಿಸೋದಕ್ಕೋಸ್ಕರ ಮುಂದಿನ ನಿಲ್ದಾಣದಲ್ಲಿ ಇಳಿದು ಮತ್ತೆ ಹಿಂತಿರುಗಿ ಹೋಗ್ಬಿಡ್ಲಾ ಅನ್ನೋ ಒಂದು ಆಲೋಚನೆ ಮತ್ತೆ ಸುಳಿಯುತ್ತೆ. ಮೇಲೆ ಏಳಲಾರದೆ ಅವನು ಮಲ್ಕೊಂಡೇ ಇರ್ತಾನೆ. ನಡುರಾತ್ರಿ ಕಳೆದ ಮೇಲೆ ನಿಧಾನವಾಗಿ ನಿದ್ದೆನೂ ಬರುತ್ತೆ. ಮರುದಿನ ಬೆಳಗ್ಗೆ ಎಚ್ಚರಿಕೆ ಆಗೋಷ್ಟೊತ್ತಿಗೆ ಯಾವುದೋ ಒಂದು ದೊಡ್ಡ ಸ್ಟೇಷನ್ ಬರುತ್ತೆ. ಇವರ ರೈಲು ನಿಂತ ಪ್ಲಾಟ್ಫಾರ್ಮಿನ ಪಕ್ಕದಲ್ಲಿ ಒಂದು ಗೂಡ್ಸ್ ನಿಂತಿರುತ್ತೆ. ಅದರ ಎಲ್ಲ ವ್ಯಾಗನ್ಗಳ ಭರ್ತಿನೂ ಮುದಿ ಹಸು, ಮುದಿ ಎತ್ತುಗಳನ್ನು ತುಂಬಿ ಕಟ್ಟಿ ಹಾಕಿರ್ತಾರೆ. ಉಳಿದ ಪ್ರಯಾಣಿಕರು ಮುಖ ತೊಳೆದು ಉಪಹಾರಕ್ಕೆ ಇಳಿದ್ರೆ ಕಾಳಿಂಗ ಓಡ್ ಹೋಗಿ ಗೂಡ್ಸ್ನ ಎಲ್ಲ ವ್ಯಾಗನ್ಗಳನ್ನು ಹತ್ತಿ ನೋಡ್ತಾನೆ. ಅವನ ದನಗಳು ಯಾವುವೂ ಅವನಿಗೆ ಕಣ್ಣಿಗೆ ಬೀಳೋದಿಲ್ಲ. ಇಷ್ಟು ದಿನದಲ್ಲಿ ಅವುಗಳು ಬೊಂಬಾಯನ್ನು ಮುಟ್ಟಿವೆಯೋ ಏನೋ ಅಂತ ಯೋಚಿಸಿ ಓಡ್ ಹೋಗ್ತಾನೆ. ತನ್ನ ರೈಲನ್ನು ಹತ್ತುತ್ತಾನೆ. ಆದರೆ ರೈಲ್ ಹೊರಟ ಮೇಲೆ ಅವನಿಗೆ ಒಂದು ವಿಷಯ ನೆನಪಾಗುತ್ತೆ. ಹಿಲ್ಡ ಮಾರಿದ್ದ ದನಗಳನ್ನು ತಾನು ಸರಿಯಾಗಿ ನೋಡೂ ಇರಲಿಲ್ಲ. ಈಗ ಅವುಗಳನ್ನು ನೋಡಿದ್ರೆ ತನಗೆ ಗುರುತು ಸಿಕ್ಕುತ್ತೆ ಅನ್ನೋ ಭರವಸೆನೂ ಇಲ್ಲ. ಅವನು ಹೊಗೆಗಿಡದ ಕೆಲಸದಲ್ಲಿದ್ದಾಗ ದೊಡ್ಡಿಗೆ ಹೋಗ್ತಾನೂ ಇರಲಿಲ್ಲ. ಮತ್ತೆ ಅದೇ ಸಂದರ್ಭದಲ್ಲೇ ಹಳ್ಳಿ ಮನೆ ಎತ್ತುಗಳನ್ನು ಕೂಡ ಆಳುಗಳು ತಂದು ಕಟ್ಟಿದ್ರು. ಆ ಎತ್ತುಗಳನ್ನು ಅವನು ಮೊದಲು ಸಹ ಸರಿಯಾಗಿ ನೋಡಿರಲಿಲ್ಲ. ತನ್ನ ದೊಡ್ಡಿಯಲ್ಲಿ ಇದ್ದ 4 ಮುದಿ ಹಸುಗಳ ಪರಿಚಯ ಮಾತ್ರ ಅವನಿಗಿರುತ್ತೆ. ಅವುಗಳ ಗುರುತಿನ ಮೇಲೆ ಅವುಗಳನ್ನು ಒದಗಿಸಿದ ಜಿಲ್ಲೆಯ ಕಾಂಟ್ರಾಕ್ಟರನ್ನು ಅವುಗಳ ಜೊತೆಯಲ್ಲೇ ಕಳಿಸಿದ ಎತ್ತುಗಳು ಅನ್ನೋ ಒಂದು ಆಧಾರದ ಮೇಲೆ ಅವುಗಳನ್ನು ಗುರುತಿಸಬಹುದು ಅಂತ ಯೋಚನೆ ಮಾಡಿಕೊಂಡು ರೈಲಲ್ಲಿ ಕೂತ್ಕೊಂಡು ಕಾಳಿಂಗ ಕಿಟಕಿಯಿಂದ ಆಚೆ ನೋಡ್ತಾ ಇರ್ತಾನೆ. ಇವನು ಕೂತಿದ್ದ ರೈಲು ಎಲ್ಲ ಸ್ಟೇಷನ್ಗಳಲ್ಲಿ ನಿಲ್ತಾ ಇರೋದಿಲ್ಲ. ನಡುವೆ ಹೋದ ಯಾವುದೋ ಒಂದು ಸ್ಟೇಷನ್ನಲ್ಲಿ ಒಂದು ದನದ ಗೂಡ್ಸು ನಿಂತಿರುತ್ತೆ. ಅದರಲ್ಲಿ ಏನಾದರೂ ತನ್ನ ದನಗಳು ಇರಬಹುದಾ ಅನ್ನೋ ಒಂದು ಯೋಚನೆ ಬರುತ್ತೆ ಅವನಿಗೆ. ಇವರ ರೈಲು ವೇಗವಾಗಿ ಮುಂದೆ ಓಡ್ತಾ ಇರುತ್ತೆ. ಅದು ಮುಂದೆ ಸುಮಾರು 40 ಮೈಲಿ ದೂರ ಎಲ್ಲೂ ನಿಲ್ಲೋದೂ ಇಲ್ಲ. ಪುಣೆಯಲ್ಲಿ ಇಳಿತಾನೆ ಕಾಳಿಂಗ. ಹೊಟ್ಟೆಗೂ ಏನು ಮಾಡಿಕೊಳ್ಳದೆ ಮುಂಬೈ ಗಾಡಿ ಹತ್ತಾನೆ. ಸಂಜೆ ಹೊತ್ತಿಗೆ ಮುಂಬೈನ ತಲುಪ್ತಾನೆ. ತನ್ನ ಹತ್ತಿರ ಇದ್ದ ಕಾಗದದ ವಿಳಾಸವನ್ನು ವಿಚಾರಿಸ್ಕೊಂತ ಹೋಗ್ತಾನೆ. ರಾತ್ರಿ ಸುಮಾರು 8 ಗಂಟೆ ಸಮಯಕ್ಕೆ ಆ ದೊಡ್ಡ ಕಾಂಟ್ರಾಕ್ಟರ್ನ ಮನೆ ಸಿಕ್ಕತ್ತೆ. ದೊಡ್ಡ ಕಟ್ಟಡವೊಂದರ 2ನೇ ಅಂತಸ್ತಿನಲ್ಲಿ ಆ ಕಾಂಟ್ರಾಕ್ಟರ್ ವಾಸ ಮಾಡ್ತಾ ಇರ್ತಾನೆ. ನೋಡ್ಲಿಕ್ಕೆ ದೊಡ್ಡ ಶ್ರೀಮಂತನ ಥರ ಕಾಣ್ತಾ ಇರ್ತಾನೆ. ಹೊರಗಡೆ ಇದ್ದ ಬೋರ್ಡು, ಮನೆಯ ದಿವಾನ್ ಖಾನೆಯ ವ್ಯವಸ್ಥೆ, ಟೆಲಿಫೋನ್ ಇವುಗಳೆಲ್ಲವನ್ನು ಕಾಳಿಂಗ ನೋಡ್ತಾನೆ. ಅವನು ಏನಿಲ್ಲ ಅಂದ್ರೂ ಲಕ್ಷಾಂತರ ರೂಪಾಯಿ ಇರೋ ಕುಳ ಇರಬಹುದು ಅಂತ ಲೆಕ್ಕ ಹಾಕ್ತಾನೆ. ದೊಡ್ಡ ದಿವಾನ್ ಖಾನೆ, ಗೋಡೆಗಳ ಮೇಲೆ ಲಕ್ಷ್ಮಿ, ಸರಸ್ವತಿ, ಬದ್ರಿನಾಥ, ಕೇದಾರ್ನಾಥರ ಪಟಗಳಿರುತ್ತೆ. ನೆಲದ ಮೇಲೆ ಮೆತ್ತನೆ ರತ್ನಗಂಬಳಿ ಇರುತ್ತೆ, ಸೋಫಾಗಳು ಇರುತ್ತೆ. ಮನೆಯಲ್ಲೇ ಇರ್ತಾನೆ ಆ ಕಾಂಟ್ರಾಕ್ಟರ್. 2 ದಿನದಿಂದ ಮುಖಕ್ಷೌರವನ್ನು ಮಾಡಿಕೊಳ್ಳದೆ
ರೈಲು ಪ್ರಯಾಣದಲ್ಲಿ ಬಟ್ಟೆಗಳನ್ನು ಬದಲಾಯಿಸದೆ ನಿರ್ಲಕ್ಷ್ಯದಿಂದ ಇದ್ದಂತಹ ಕಾಳಿಂಗನನ್ನ ಆ ಕಾಂಟ್ರಾಕ್ಟರ್ ನೋಡ್ತಾನೆ. ಅವನು ಕೊಟ್ಟ ಕಾಗದವನ್ನು ಓದ್ಕೊತಾನೆ. ಆಮೇಲೆ ಹೇಳ್ತಾನೆ, ಅವೆಲ್ಲಿದೆಯೋ ನಮಗೆ ಗೊತ್ತಿಲ್ಲ ಅಂತ. ಅವನು ಹೇಳದೇ ಇದ್ರೂ ಕೂಡ ಸೋಫಾದ ಮೇಲೆ ತಾನೇ ಕೂತ್ಕೊತಾನೆ ಕಾಳಿಂಗ. ಅಮೇರಿಕನ್ ಶೈಲಿಯ ಉಚ್ಚಾರದ ಇಂಗ್ಲಿಷ್ನಲ್ಲಿ ಹೇಳ್ತಾನೆ, ನೋಡಿ, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಅವೆಲ್ಲಿದ್ರೂ ನೀವು ನನಗೆ ಹುಡುಕಿ ಕೊಡಬೇಕು. ಡಿಸ್ಟ್ರಿಕ್ಟ್ ಸಪ್ಲೈ ಕಾಂಟ್ರಾಕ್ಟರ್ ನಿಮ್ಮ ಮೇಲೆ ಭರವಸೆ ಇಟ್ಟು ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಸೇಟ್ಗೆ ಆ ಶೈಲಿಯ ಇಂಗ್ಲಿಷ್ ತಿಳಿತಿರೋದಿಲ್ಲ. ಆದರೂ ಕೂಡ ತನ್ನದೇ ಆದ ಹಿಂದೂಸ್ತಾನಿ ಇಂಗ್ಲಿಷಲ್ಲಿ ಕೇಳ್ತಾನೆ, ನಿಮ್ಗೆ ಅವು ಯಾಕೆ ಬೇಕು ಅಂತ. ಕಾಳಿಂಗ ಹೇಳ್ತಾನೆ, ನಾವು ಗೋವುಗಳನ್ನ ಕೊಲ್ಲಕ್ಕೆ ಅಂತ ಮಾರೋದಿಲ್ಲ, ನಮಗೆ ತಿಳಿದ ಹಾಗೆ ಮನೆ ಆಳುಗಳು ಮಾರ್ಬಿಟ್ಟಿದ್ದಾರೆ ಅಂತಾನೆ. ಸರಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬರಲಿ, ಒಬ್ಬ ಆಳನ್ನು ಕಳಿಸ್ತೀನಿ, ಅವನ ಜೊತೆಗೆ ಹೋಗಿ ಹುಡುಕೊಳ್ಳಿ. ನಿಮ್ಮ ದನಗಳು ಯಾವುವೋ, ಅವು ಬಂದಿವೆಯೋ ಇಲ್ವೋ, ಈ ವಿವರಗಳು ನಮಗೆ ಗೊತ್ತಿಲ್ಲ. ಎಲ್ಲ ಕೆಲಸವನ್ನು ನಮ್ಮ ಮೇಸ್ತ್ರಿಗಳು ಮಾಡ್ತಾರೆ, ನಾವು ಸೂಪರ್ವೈಸ್ ಮಾಡೋದೆಷ್ಟೋ ಅಷ್ಟೇ ಅಂತ ಆತ ಹೇಳ್ತಾನೆ. ಕಾಳಿಂಗ ಮನೆಯಿಂದ ಹೊರಗೆ ಬರ್ತಾನೆ. ಒಂದು ಹೋಟೆಲಲ್ಲಿ ಇಳ್ಕೊಳ್ತಾನೆ. ಸ್ನಾನ ಊಟಗಳನ್ನು ಮಾಡಿ ತನ್ನ ಮೇಲು ಬಟ್ಟೆಗಳೆರಡನ್ನು ತಾನೇ ಒಗೆದು ಒಣಗಿ ಹಾಕ್ಕೊಂಡು ಮಲ್ಕೋತಾನೆ. ಬೆಳಗ್ಗೆ ಎದ್ದು ಒಣಗಿದ ಬಟ್ಟೆಗಳನ್ನು ಧರಿಸಿ ಒಂದು ಕ್ಷೌರದ ಅಂಗಡಿಯಲ್ಲಿ ಮುಖಕ್ಷೌರ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿಸಿ ಬಾಚಿಕೊಂಡು ಹೋಟೆಲ್ನ ರೂಮನ್ನು ಬಿಟ್ಟು ಕಾಂಟ್ರಾಕ್ಟರ್ ಮನೆಗೆ ಬಂದಾಗ ಆ ಕಾಂಟ್ರಾಕ್ಟರ್ ಹೇಳ್ತಾನೆ, ನೋಡಿ, ನಮ್ಮ ಆಳಿನ ಜೊತೆಗೆ ಹೋಗಿ, ಬಂದ ದನಗಳನ್ನು ನಾವು ಹೆಚ್ಚು ದಿನ ಬೇರೆ ಇಡೋದಿಲ್ಲ. ಈಗ ದೊಡ್ಡಿಯಲ್ಲಿ ಯಾವುದೋ ಸ್ಟಾಕ್ ಇಲ್ಲ, ಕಸಾಯಿಖಾನೆ ಮುಂದೆ ನಮ್ಮದೇ ಒಂದಿಷ್ಟು ಜಾಗ ಇದೆ, ಅಲ್ಲಿರೋ ಸ್ಟಾಕಲ್ಲಿ ಹುಡುಕ್ ನೋಡಿ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಇಲ್ದಿದ್ರೆ ನಮಗೆ ಗೊತ್ತಿಲ್ಲ ಅಂತಾನೆ. ಕಾಳಿಂಗ ಆಳಿನ ಜೊತೆಗೆ ಬಾಂದ್ರಾದ ಕಸಾಯಿಖಾನೆ ಕಡೆಗೆ ಹೋಗ್ತಾನೆ. ವದಾಂಗಣದ ಮುಂದೆ ದೊಡ್ಡ ವಿಶಾಲವಾದ ಬಯಲಿರುತ್ತೆ. ಅಲ್ಲಿ ಸಾವಿರಾರು ದನಗಳಿರುತ್ತೆ, ಆಡುಗಳಿರುತ್ತೆ, ಕುರಿಗಳಿರುತ್ತೆ. ಅವುಗಳನ್ನ ಬಿದಿರಿನಿಂದ ಒಂದೊಂದು ಭಾಗವಾಗಿ ಮಾಡಿ ಬೇರ್ಪಡಿಸಿ ನಿಲ್ಲಿಸಿರ್ತಾರೆ. ಒಂದು ಭಾಗಕ್ಕೆ ಕಾಳಿಂಗನನ್ನ ಕರ್ಕೊಂಡು ಹೋಗಿದ್ದ ಆಳು ಇದೇ ನಮ್ಮದು ಅಂತ ತೋರಿಸ್ತಾನೆ. ಒಟ್ಟು 300ಕ್ಕೂ ಹೆಚ್ಚಾಗಿ ಎತ್ತು ಹಸುಗಳಲ್ಲಿರುತ್ತವೆ. ಕಾಳಿಂಗ ಅವುಗಳಲ್ಲಿ ಪ್ರತಿಯೊಂದನ್ನು ಪರೀಕ್ಷಿಸ್ತಾನೆ. ಆದರೆ ಅವನ ದನಗಳ ಗುರುತು ಅವನಿಗೆ ಸಿಕ್ಕೋದೇ ಇಲ್ಲ. ಅವನ ಮುದಿ ಹಸುಗಳನ್ನ ಹೋಲ್ತಿದ್ದ ಹಲವು ಹಸುಗಳೇನೋ ಇರುತ್ತವೆ, ಆದರೆ ಅವುಗಳಲ್ಲಿ ಯಾವುದನ್ನು ಇದು ನನ್ನದು ಅಂತ ಗುರುತಿಸಿ ನಿರ್ಣಯಿಸೋಕೆ ಅವನ ಕೆಲಸ ಸಾಧ್ಯನೇ ಆಗೋದಿಲ್ಲ. ಯಾವ ಹಸುನು ಇವನ ಹತ್ರ ಹೋದಾಗ ಪ್ರೀತಿಯಿಂದ ಮುಸುಗುಟ್ಟಿ ಮೈ ನೆಕ್ಕೋದಿಲ್ಲ. ನನಗೆ ಅವುಗಳ ಗುರುತು ಸಿಕ್ತಿದ್ರೆ ಬೇಡ, ಅವುಗಳಿಗಾದ್ರೂ ನನ್ನ ಗುರುತು ಸಿಕ್ಬೇಕಲ್ವಾ ಅಂತ ಯೋಚಿಸ್ತಾನೆ. ಆದರೆ ತಕ್ಷಣ ನೆನಪಾಗತ್ತೆ, ಅವನು ಎಂದೂ ತನ್ನ ದೊಡ್ಡಿಯ ಹಸುಗಳ ಕತ್ತನ್ನು ತುರಿಸ್ತಾ ಇರಲಿಲ್ಲ, ತಬ್ಕೋತಾ ಇರಲಿಲ್ಲ. ಅವುಗಳ ಮುಖಕ್ಕೆ ಮುತ್ತಿಟ್ಟು ಬಾಯಿಗೆ ತನ್ನ ಕೈಯಿಂದಲೇ ಹಸಿ ಹುಲ್ಲನ್ನು ತಿನ್ನಿಸಿದ್ದೂ ಇಲ್ಲ. ಅನೇಕ ದಿನ ಅವನೇ ಯಂತ್ರದಲ್ಲಿ ಹಾಲನ್ನು ಕೂಡ ಹೀರಿಸಿದ್ದ, ಅದೆಲ್ಲ ನಿಜವೇ. ಆದರೆ ಹಸುಗಳು ತನ್ನನ್ನು ನೆನಪಲ್ಲಿಟ್ಕೊಳ್ಳೋಕ್ಕೆ, ಅವು ತನ್ನನ್ನು ಗುರುತಿಸೋಕ್ಕೆ ಅದಷ್ಟೇ ಸಾಕಾ? ತನ್ನನ್ನು ಗುರುತಿಸೋ ಶಕ್ತಿನೂ ಇಲ್ಲದ ಮಟ್ಟಕ್ಕೆ ತನ್ನ ಹಸುಗಳು ಇಳಿದು ಹೋಗಿವೆ ಅಂತ ಅವನಿಗೆ ಅನಿಸುತ್ತೆ. ತಕ್ಷಣ ನೆನಪಾಗತ್ತೆ, ಯಂತ್ರದಿಂದ ಹಾಲು ಕರೆಸಿದ ಮೊಲೆಗಳಿಗೂ ಕೈಲಿ ಹಾಲು ಹಿಂಡಿದ ಮೊಲೆಗಳಿಗೂ ವ್ಯತ್ಯಾಸ ಇರುತ್ತಲ್ವಾ? ಅದರ ಮೇಲಿಂದಲಾದರೂ ತನ್ನ ಹಸುಗಳನ್ನು ಗುರುತಿಸಬಹುದಾ ಅಂತ ಯೋಚನೆ ಮಾಡಿ ಎಲ್ಲ ಮುದಿ ಹಸುಗಳ ಮೊಲೆಯನ್ನು ಬಗ್ಗೆ ನೋಡ್ತಾನೆ. ಕೈಲಿ ಎಳೆದ ಮೊಲೆಗಳು ಜೋತು ಬಿದ್ದಿರುತ್ತವೆ, ಆದರೆ ಯಂತ್ರದಲ್ಲಿ ಕರೆಸಿದ ಮೊಲೆಗಳು ಸಣ್ಣಗಿರುತ್ತವೆ. ಆದರೆ ಮುಪ್ಪು ಆಡರಿದ್ರಿಂದ ಅವುಗಳ ಎಲ್ಲ ಮೊಲೆಗಳು ಕೂಡ ಹೆಚ್ಚು ಕಡಿಮೆ ಒಂದೇ ಥರವಾಗಿರುತ್ತವೆ. ಕಾಳಿಂಗ ಹಸುಗಳನ್ನು ಪರೀಕ್ಷಿಸ್ತಿದ್ದ ಹಾಗೆ ಅವನನ್ನು ಕರ್ಕೊಂಡು ಬಂದ ಆಳು ಹೇಳ್ದ, ಹೊತ್ತಾಗುತ್ತೆ ಸರ್, ನಾನು ಹೋಗ್ಲಾ ಅಂತ. ಆಗ ಕಾಳಿಂಗ ಹೇಳ್ತಾನೆ, ಈಗ 10 ದಿನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವ್ಯಾಗನ್ ಹತ್ತಿಸಿದ ದನಗಳು ಇಲ್ಲಿಗೆ ಯಾವಾಗ ಬರುತ್ತವೆ ಅಂತ. ಆಗ ಆಳು ಹೇಳ್ತಾನೆ, ನೋಡಿ ಶೇಠ್ಜಿ ನನಗೆ ನಿಮ್ಮ ವಿಷಯ ಹೇಳಿದ್ದಾರೆ, ಆದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸಲ 4 ದಿನಕ್ಕೆ ಬಂದುಬಿಡುತ್ತವೆ. ಬಂದ ತಕ್ಷಣ ನಾವು ವೆಟರ್ನರಿ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಮಾಡಿಸಿ ಕೊಲ್ಲಕ್ಕೆ ಕೊಟ್ಟೇ ಬಿಡ್ತೀವಿ. 1 ದಿನ ಹೆಚ್ಚಾಗಿಟ್ರೂ ಕೂಡ ನಮಗೆ ಹೊರೆ ಹೆಚ್ಚಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ. ಇನ್ನು ಅವನನ್ನು ಕೇಳೋ ಯಾವ ಪ್ರಶ್ನೆನೂ ಕಾಳಿಂಗನಲ್ಲಿ ಉಳಿದಿರೋದಿಲ್ಲ. ಒಮ್ಮೆ ತಲೆ ಎತ್ತಿ ನೋಡ್ತಾನೆ. ಆ ಬಯಲಿಗೆ ಸುಮಾರು 50-100ರ ಸಂಖ್ಯೆಯಲ್ಲಿ ದನಗಳ ಗುಂಪುಗಳು ಬಂದು ಸೇರ್ತಾ ಇರುತ್ತವೆ. ಬಯಲಿಗೆ ಸೇರೋ ಒಟ್ಟು 3 ದೊಡ್ಡ ಓಣಿಗಳು ತುಂಬ ದನಗಳನ್ನು ಅಟ್ಟುಕೊಂಡು ಬರ್ತಾ ಇರ್ತಾರೆ. ಕಾಳಿಂಗ ಆಳನ್ನು ಕೇಳ್ತಾನೆ,
ಇಷ್ಟೆಲ್ಲ ದನಗಳು ನಿಮಗೆ ಹೇಗೆ ಸಿಗುತ್ತವೆ ಅಂತ. ಅವನು ಹೇಳ್ತಾನೆ, ಹೊಲ ಗೆದ್ದೆಗಳಲ್ಲಿ ಗೆಯ್ದು ಮುದಿಯಾದ ಎತ್ತುಗಳಿಂದ ಮತ್ತು ಹಾಲು ಕರಿದೇ ಇರೋ ಮುದಿಯಾದ ಹಸುಗಳಿಂದ ಏನು ಪ್ರಯೋಜನ ಹೇಳಿ? ರೈತರು ನಮ್ಮ ಏಜೆಂಟರಿಗೆ ಅಂಥವನ್ನ ಮಾರಿ ಬಿಡ್ತಾರೆ ಅಂತ ಹೇಳ್ತಾನೆ. ತಾನು ಕೇಳಿದ ಪ್ರಶ್ನೆಗೆ ಅದಕ್ಕೆ ದೊರೆತ ಉತ್ತರಗಳು ಕಾಳಿಂಗನಿಗೂ ಗೊತ್ತೇ ಇರುತ್ತೆ. ಆದರೂ ತಾನು ಯಾಕಿಂತ ಪ್ರಶ್ನೆ ಕೇಳಿದೆ ಅನ್ನೋದು ಅವನ ಅರಿವಿಗೆ ಬರೋದಿಲ್ಲ. ಆಳು ಇವನ ಪಾಡಿಗೆ ಇವನು ಇರಕ್ಕೆ ಬಿಟ್ಟು ತಾನು ಹೊರಟು ಹೋಗ್ತಾನೆ. ಏನು ಮಾಡೋಕ್ಕೂ ತಿಳಿದೆ ಕಾಳಿಂಗ ನಿಂತಲ್ಲೇ ನಿಂತಿರ್ತಾನೆ. ಒದಿಸಲ್ಪಡಕ್ಕೆ ಬರ್ತಿದ್ದ ದನಗಳು ಬಂದು ಅವನ ಸುತ್ತಲೂ ತುಂಬಿಕೊಳ್ತಾ ಇರುತ್ತವೆ. ಅವನು ಬಗ್ಗಿ ಅವುಗಳ ಮುಪ್ಪಿನ ಮೊಲೆಗಳನ್ನು ನೋಡ್ತಾ ಇರ್ತಾನೆ. ನಿಶಕ್ತವಾದ ಎತ್ತುಗಳ ಹೆಗಲನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ತನ್ನ ಮಗುವಿನ ನೆನಪಾಗತ್ತೆ, ಜೊತೆಗೆ ತಾಯಿ ನೆನಪು ಆಗತ್ತೆ. ಅವ್ವ ಸಾಯಬಾರ್ದಾಗಿತ್ತು ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ. ಅವಳನ್ನ ನಾನೇ ಸಾಯಿಸಿದೆ ಅಂತ ಊರವರೆಲ್ಲ ಅನ್ನೋದು ನಿಜವಾ ಅಂತ ತನ್ನಲ್ಲಿ ತಾನೇ ಹೇಳ್ಕೊಳ್ತಾನೆ. ಅವ್ವ ಹೊರಟೋದ್ಲು, ಹಿಲ್ಡ ತನ್ನ ದೇಶಕ್ಕೆ ಹೊರಟು ಹೋಗ್ತಾಳೋ ಏನೋ, ಅಥವಾ ನನ್ನ ಶ್ರದ್ಧೆಯನ್ನು ಗೌರವಿಸ್ಕೊಂಡು ಇರ್ತಾಳ ಅನ್ನೋ ಒಂದು ಯೋಚನೆನೂ ಅವನಲ್ಲಿ ಮೂಡುತ್ತೆ. ಅವಳ ಆಲೋಚನೆಯ ರೀತಿ, ಬೌದ್ಧಿಕ ವಿಚಾರ ಮತ್ತು ಸಂಸ್ಕಾರಗಳನ್ನು ನೋಡಿದ್ರೆ ಅವಳು ಹೋಗೋವಳೆ ಅನ್ಸುತ್ತೆ. ಆದರೆ ಮಗು ಹೊಟ್ಟೆಯಲ್ಲಿ ಹುಟ್ಟಿದೆಯಲ್ಲ, ಅದರಿಂದಲಾದರೂ ಆಕೆ ನಿಲ್ಲಬಹುದು ಅನ್ನೋ ಒಂದು ಆಸೆನೂ ಅವನಲ್ಲಿ ಮಿಡಿಯುತ್ತೆ. ಆದರೆ ಆ ಆಸೆಯ ತಂತು ಕ್ಷೀಣ ಶಕ್ತಿಯದಾಗಿರುತ್ತೆ. ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಅಂತಿದ್ರು ಚಿಂತೆ ಇರಲಿಲ್ಲ, ಅವ್ವ ಬದುಕಿರ್ಬೇಕಾಗಿತ್ತು. ಆಗ ನಾನು ಹೇಳ್ದಂತೆಯೇ ಹೊಂದ್ಕೋಬಹುದಾಗಿತ್ತು. ಆದರೆ ಅವ್ವ ಸತ್ತು ತನ್ನನ್ನು ಗೆದ್ಲು. ಇನ್ನೇನಿದ್ರು ಹಿಲ್ಡಾಳೆ ನನಗೆ ಹೊಂದ್ಕೋಬೇಕು. ಅವಳನ್ನು ಹೊಂದ್ಕೊಳ್ಳೋ ಹಾಗೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಒಂದ್ಸಲ ತಲೆ ಎತ್ತಿ ನೋಡ್ತಾನೆ. ಸುತ್ತಲೂ ಸೇರಿದ್ದ ದನಗಳಲ್ಲಿ ಮುಂಭಾಗದಲ್ಲಿದ್ದವನ್ನ ಎಳ್ಕೊಂಡು ವಧಾಂಗಣದ ಒಳಗೆ ಹೋಗ್ತಾ ಇರ್ತಾರೆ. ಅವುಗಳಲ್ಲಿ ಯಾವುದಾದ್ರೂ ತನ್ನ ದನಗಳಿರಬಹುದಾ ಅಂತ ಯೋಚಿಸಿ ಹತ್ರ ಹೋಗಿ ನೋಡ್ತಾನೆ. ಪ್ರತಿಯೊಂದು ದನದ ಮುಖವು ತನ್ನ ದನದ ಮುಖದ ಹಾಗೆ ಇದೆ ಅಂತ ಅವನಿಗನ್ನಿಸುತ್ತೆ. ತಮ್ಮ ಮರಣದ ಪೂರ್ವ ಪ್ರಜ್ಞೆಯಿಂದಲೋ ಏನೋ ಅವು ವಧಾಂಗಣದ ಒಳಗೆ ಹೋಗೋಕ್ಕೆ ಮೊಂಡು ಬೀಳ್ತಾ ಇರುತ್ತವೆ. ಕಾಳಿಂಗ ಅವುಗಳಲ್ಲಿ ಒಂದರ ಮುಖವನ್ನು ದೃಷ್ಟಿಸಿ ನೋಡ್ತಾನೆ. ತಾನು ಸಾಯೋ ದಿನ ಗೋದಾನ ಮಾಡಿ ಕಂಬಳಿಯಲ್ಲಿ ಮಲಗಿದ್ದ ತನ್ನ ಅವ್ವನ ಮುಖದ ಕಳೆ ಹೀಗೆ ಇತ್ತ ಅಂತ ಅವನಿಗನ್ಸುತ್ತೆ. ಇವುಗಳಲ್ಲಿ ತನ್ನದು ಅಂತ ಪ್ರತ್ಯೇಕಿಸಿ ಹುಡುಕೋದು ಕುರುಡು ದೃಷ್ಟಿ. ವಧಾಂಗಣಕ್ಕೆ ಹೋಗೋ ಸೇರಿರೋ ಈ ಸಾವಿರಾರು ದನಗಳು ತನ್ನವೇ ಇರಬಹುದಾ ಅಂತ ಅವನ ಮನಸ್ಸು ನುಡಿಯುತ್ತೆ. ಅವನ ಕೈ ಪ್ಯಾಂಟಿನ ಜೇಬ್ಗೆ ಹೋಗುತ್ತೆ. ಈ ಎಲ್ಲ ಮುದಿ ಹಸು ಎತ್ತುಗಳನ್ನ ಸಾಕೋ ಚೈತನ್ಯ ತನಗೆ ಇಲ್ಲ ಅನ್ನೋದು ಅರಿವಾಗಿ ಅವನ ಕೈಯನ್ನು ಹೊರಗೆ ತಗೋತಾನೆ. ತಾಯಿ ಸತ್ತ ದಿನ ಹಿಡಿದಿದ್ದಂತಹ ನಿರ್ವೀರ್ಯತೆ ಈಗ ಅವನ ಕೈಕಾಲುಗಳನ್ನು ಕೂಡ ಆವರಿಸ್ಕೊಳ್ಳುತ್ತೆ. ತಲೆ ಸುತ್ತಿ ಬಂದ ಹಾಗಾಗತ್ತೆ. 10 ನಿಮಿಷ ಕುಕ್ಕರ್ಗಾಲಲ್ಲಿ ಅಲ್ಲೇ ಕೂತ್ಕೊತಾನೆ. ಆನಂತರ ಎದ್ದು ಹಿಂತಿರುಗಿ ನೋಡದೆ ಬಾಂದ್ರಾ ಸ್ಟೇಷನ್ ಕಡೆಗೆ ನಡೆದು ಬರ್ತಾನೆ. ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ದಾದರ್ಗೆ ಬಂದು ಪೂನಾ ಕಡೆ ಗಾಡಿಯನ್ನು ನಿರೀಕ್ಷಿಸ್ತಾ ಕೂತಾಗ ಮನಸ್ಸು ಹಿಲ್ಡಾಳನ್ನ ನೆನೆಸಿಕೊಳ್ಳುತ್ತೆ. ಅವಳು ಇಲ್ಲಿ ಉಳಿತಾಳ ಅಥವಾ ಹೊರಟು ಹೋಗ್ತಾಳ ಅನ್ನೋ ಪ್ರಶ್ನೆ ಮತ್ತೆ ಹುಟ್ಟುತ್ತೆ. ಒಂದು 10 ನಿಮಿಷ ಅವನು ಭಾವವಿಹ್ವಲನಾಗ್ತಾನೆ. ಅನಂತರ ಬೇರೊಂದು ಪ್ರಶ್ನೆ ಬೆಳೆಯುತ್ತೆ. ಅವಳು ಇರೋದು ಅಥವಾ ಹೋಗೋ ಪ್ರಶ್ನೆ ಮರೆಗೆ ಸರಿಯುತ್ತೆ. ಟ್ರ್ಯಾಕ್ಟರನ್ನು ಉಕ್ಕೆ ಮಾಡೋದು, ರಾಸಾಯನಿಕ ಗೊಬ್ಬರಗಳನ್ನು ಆರಂಭಿಸಿದ ಮೇಲೆ ತನಗೆ ಗೋವಿನ ಉಪಯುಕ್ತತೆ ಏನಿದೆ? ಹಾಲಿಗೆ ಅಂತಲೇ ಸಾಕಿದ್ರೆ ಹುಟ್ಟೋ ಗಂಡು ಕರುಗಳನ್ನ ಏನು ಮಾಡಬೇಕು? ವಿನಾಕಾರಣ ಅವುಗಳಿಗೆ ಹುಲ್ಲು ಹಾಕಿ ಸಾಕೋದು ಎಷ್ಟು ದಿನ ಸಾಧ್ಯ? ಹಾಗೇನೆ ಬಹುತೇಕ ಹೆಣ್ಣು ತಳಿ ಹುಟ್ಟೋ ಹಾಗೆ ಗೋ ಜನನ ವಿಜ್ಞಾನವನ್ನು ಬೆಳೆಸಿದ್ರೆ ಸಮಸ್ಯೆ ಬಗೆಹರಿಬಹುದಲ್ವಾ? ಹಾಲು ಕೊಟ್ಟು ಮುದಿಯಾದ ಹಸುಗಳನ್ನು ಅವು ಸ್ವಾಭಾವಿಕವಾಗಿ ಸಾಯೋ ತನಕ ಹುಲ್ಲು ನೀರು ಹಾಕಿ ಒಪ್ಪ ಮಾಡಬಹುದು. ಬೇಸಾಯಕ್ಕೆ ಬಸವನ ಅವಲಂಬನೆಯಿಂದ ತಪ್ಪಿಸ್ಕೊಂಡ ಮನುಷ್ಯ ಹಸುವಿನ ಹಾಲು ಕುಡಿಯುವ ಅಭ್ಯಾಸವನ್ನು ಬಿಟ್ಟರೆ ಸಮಸ್ಯೆನೇ ಇರಲ್ಲ ಅಲ್ವಾ ಅನಿಸುತ್ತೆ. ಅವನಿಗೆ ಮತ್ತೊಂದು ಯೋಚನೆ. ಈಗ ತಾನು ಏನು ಮಾಡಬೇಕು? ಟ್ರ್ಯಾಕ್ಟರನ್ನು ಮಾರಿ ಅಜ್ಜನ ಕಾಲದ ಎತ್ತು ನಗುಗಳನ್ನು ಮತ್ತೆ ಪ್ರಾರಂಭಿಸೋದಾ? ಆದರೆ ಅದರಲ್ಲಿ ಅವನಿಗೆ ಅರ್ಥ ಕಾಣಿಸೋದಿಲ್ಲ. ಅಮೇರಿಕೆಯವರಿಗೆ ಈ ಪ್ರಶ್ನೆ ಹುಟ್ಟೋದೇ ಇಲ್ಲ. ಇತರ ಪ್ರಾಣಿಗಳಿರೋದು ಮನುಷ್ಯರ ಉಪಯೋಗಕ್ಕೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅದನ್ನು ನಂಬ್ತಾರೆ. ಆದರೆ ನಮಗೆ ಟ್ರ್ಯಾಕ್ಟರ್ ಬೇಕು, ಗೋಪೂಜೆನೂ ಬೇಕು. ಅವನಿಗೆ ತಕ್ಷಣ ವೆಂಕಟರಮಣನ ನೆನಪು ಬರುತ್ತೆ. ಅವನ ಬಗೆಗೆ ಇವನಿಗೇನೆ ಒಂದು ರೀತಿಯ ಮರುಕ ಹುಟ್ಟುತ್ತೆ. ಅವನ ಶ್ರದ್ಧಾಶಕ್ತಿ ಹೆಚ್ಚಿನದು. ಆದರೆ ಈ ಮುಖ್ಯ ಪ್ರಶ್ನೆಗೆ ಅವನೇನು ಉತ್ತರ ಹೇಳಲಾರ. ಟ್ರ್ಯಾಕ್ಟರನ್ನು ಚೆಚ್ಚಿ ಪುಡಿ ಮಾಡಿ ಹಾಕು ಅಂಬಾ ಅನ್ನೋ ಗೋಧ್ವನಿ
ಓಂ ಅನ್ನೋ ಮಂತ್ರಧ್ವನಿ, ಗಣಗಣ ಗಂಟೆಯಿಂದಲೇ ಮುಕ್ತಿ, ಈ ಥರ ಸರಳವಾಗಿ ಹೇಳಿಬಿಡ್ತಾನೆ. ಕಾಳಿಂಗ ಯೋಚನೆ ಮಾಡ್ತಾ ಮಾಡ್ತಾ ಏನು ಉತ್ತರ ತಿಳಿದೆ ಮಂಕಾಗಿ ಕೂತಿರ್ತಾನೆ. ಸ್ವಲ್ಪ ಹೊತ್ತಿಗೆ ರೈಲು ಬರುತ್ತೆ. ಓಡ್ ಹೋಗಿ ಹತ್ತಿ ಜಾಗ ಮಾಡ್ಕೊಂಡು ಕೂತ್ಕೋತಾನೆ. 1 ಗಂಟೆಯಲ್ಲಿ ಕಲ್ಯಾಣ ಬರುತ್ತೆ. ಗಾಡಿ ನಿಂತು ಮತ್ತೆ ಹೊರಟು ಬಲಭಾಗಕ್ಕೆ ಒಂದು ಬೆಟ್ಟ ಕಾಣಿಸುತ್ತೆ. ತನ್ನ ಫಾರ್ಮಿನ ಪಕ್ಕದಲ್ಲಿದ್ದ ಅರುಣಾದ್ರಿಗಿರಿಯ ನೆನಪು ಆಗತ್ತೆ. ಇದ್ದಕ್ಕಿದ್ದ ಹಾಗೆ ತನ್ನ ತಾಯಿ ನೆನಪು ಬರುತ್ತೆ. ಅವ್ವ ಸಾಯಬಾರ್ದಾಗಿತ್ತು ಅನ್ಸುತ್ತೆ. ಅವಳ ವಿಷಯದಲ್ಲಿ ತಾನು ಸ್ವಲ್ಪ ಚಾಕಚಕ್ಯತೆಯಿಂದ ನಡ್ಕೊಂಡಿದ್ರೆ ಅವಳಿಗೆ ಮನೋರೋಗ ಬರ್ತಾ ಇರ್ಲಿಲ್ವೇನೋ. ತಂದೆ ತಪ್ಪು ಅನ್ಸುತ್ತೆ. ಆದ್ರೆ ಬೇರೊಂದು ಪ್ರಶ್ನೆ ಬೆಳೆದು ಆ ವಿಚಾರ ಮತ್ತೆ ಮರೆಗೆ ಹೋಗುತ್ತೆ. ಇದು ಬರೀ ಹೊರಗಡೆ ವರ್ತನೆಯಲ್ಲಿ ಅವಳನ್ನ ಮೆಚ್ಚಿಸೋ ಪ್ರಶ್ನೆ ಅಲ್ಲ. ಪ್ರಯತ್ನಿಸಿದ್ರೂ ಯಾವ ಮಟ್ಟಿಗೆ ಮೆಚ್ಚಿಸಬಹುದಾಗಿತ್ತು ಅಮ್ಮನ್ನ? ಅವಳ ಶ್ರದ್ಧೆ ಇರುವವರ ಮಟ್ಟಿಗೆ ಅವಳೊಡನೆ ಬೇಕಾದ ಮಾತುಕತೆಗಳು ಸಾಧ್ಯ ಇದ್ವು. ಹೊರ ಜಗತ್ತು, ಹೊರ ವಿಚಾರಗಳ ಬಗೆಗೆ ಆಕೆ ನಿಜವಾಗ್ಲೂ ಹುಟ್ಟು ಮೂಗಿನೇ. ಟ್ರ್ಯಾಕ್ಟರ್ ತಂದ ನಂತರ ಸ್ವಲ್ಪ ಮೊದಲು ಅಥವಾ ಸ್ವಲ್ಪ ಅನಂತರ ಅವಳು ಸಾಯೋದು, ತಾನು ತಬ್ಲಿ ಆಗೋದು ಕೂಡ ಅನಿವಾರ್ಯ ಆಗಿತ್ತೋ ಏನೋ ಅಂತ ಕಾಳಿಂಗನಿಗನ್ಸುತ್ತೆ. ಈ ಆಲೋಚನೆಯಲ್ಲಿ ವಿಶಾಲವಾಗಿ ಹರಡಿಕೊಳ್ಳುವಂತಹ ಅರ್ಥ ತರಂಗನೆ ಕಾಣಿಸುತ್ತೆ. ತತ್ಕ್ಷಣನೇ ಅದರ ಪೂರ್ಣ ಅರ್ಥ ಗ್ರಹಿಕೆಗೆ ಸಿಕ್ಕದೆ ಅವನು ಅರ್ಧ ತೆರೆದ ಬಾಯಿಂದ ಹಾಗೆ ಬಿಟ್ಕೊಂಡು ಹೊರಗಡೆ ನೋಡ್ತಾ ಕೂತ್ಕೋತಾನೆ. ಕೇಳುಗರೆ, ಇಲ್ಲಿಗೆ ತಬ್ಬಲಿಯು ನೀನಾದೆ ಮಗನೇ ಈ ಕಾದಂಬರಿ ಮುಕ್ತಾಯ ಆಯಿತು. ಅಂದ್ರೆ ಎಲ್ಲರೂ ಇದ್ರೂ ಅವನು ಯಾರು ಇಲ್ಲದ ಹಾಗೆ ತಬ್ಬಲಿ ಆಗ್ತಾನೆ. ತಾಯಿ ಇಲ್ಲ, ಜೊತೆಗಿದ್ದ ಹೆಂಡತಿ ಇದ್ರೂ ಇಲ್ಲದ ಹಾಗೆ ಅವನ ನಂಬಿಕೆಗಳು ಕೂಡ ಒಂದಕ್ಕೊಂದು ಹಿಂದಿನದನ್ನ ಅವಲಂಬಿಸ್ಬೇಕಾ ಅಥವಾ ಈಗಿದ್ದನ್ನು ಅವಲಂಬಿಸ್ಬೇಕೋ ಅನ್ನೋ ಒಂದು ವಿಚಾರವೇ ಗೊತ್ತಾಗದೆ ತಬ್ಬಲಿಯಾಗಿ ಏಕಾಂಗಿತನದಿಂದ ನಿಂತ್ಕೊಳ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.